ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಕೆ ಶಾಹುಲ್ ಹಮೀದ್ ಅವರು ಜಿಲ್ಲಾ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾಗಿ ಈ ಪ್ರದೇಶದಲ್ಲಿ ಕಣಿಯೂರು ಭಾಗದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಸೇವೆಯನ್ನ ಮಾಡಿದವರು. ಜಮಿಯತುಲ್ ಫಲಾಹ್ ಸಾಮಾಜಿಕ ಮತ್ತು ಧಾರ್ಮಿಕ ಸಂಘಟನೆ ಆಗಿರುವಂತಹ ಜಮಿಯತುಲ್ ಫಲಾಹ್ ಇದರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ಬೆಳ್ತಂಗಡಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾಗಿ ಸಹಿತ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರೋರು. ಒಳ್ಳೆಯ ಪ್ರಬುದ್ಧ ವಾಗ್ಮಿಗಳು ಕೂಡ. ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದಾರೆ. ನಮ್ಮ ಮುಂದೆ ಸರ್ಮಿತ್ ಜೈನ್ ಅವರು ಇದ್ದಾರೆ, ಇಸ್ಮಾಯಿಲ್ ಪಟ್ಟಣರ್ಕ ಇವರೆಲ್ಲ ಇದ್ದಾರೆ. ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲ ನನ್ನ ಸಹೋದರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಬದ್ರಿಯಾ ಜುಮ್ಮಾ ಮಸೀದಿ ಮತ್ತು ಮದ್ರಸಾ ಬದ್ರಿಯಾ ನಗರ ಪುಲಾಬೆ ಇದರ ನವೀಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಈ ಸರ್ವಧರ್ಮ ಸೌಹಾರ್ದ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ನಾನು ಯಾರ ಹೆಸರನ್ನು ಉಲ್ಲೇಖಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಅವರವರ ಗೌರವಕ್ಕೆ ತಕ್ಕ ಹಾಗೆ ಆಲಿಯಪ್ಪನವರು ಬಹಳ ಚೆನ್ನಾಗಿ ಪ್ರತಿಯೊಬ್ಬರ ಹೆಸರನ್ನು ಎತ್ತಿ ಸ್ವಾಗತ ಮಾಡಿದ್ದಾರೆ. ಮತ್ತೊಮ್ಮೆ ಎಲ್ಲರ ಹೆಸರನ್ನು ಕರೆಯುವಂತ ಅಗತ್ಯ ಇಲ್ಲ ಅಂತ ಭಾವಿಸಿಕೊಂಡು ಎಲ್ಲರಿಗೆ ವೇದಿಕೆಯಲ್ಲಿರುವವರಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸಿ, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಬಹಳ ಒಂದು ಅಪರೂಪದ ಮತ್ತು ಅತ್ಯಂತ ಸುಂದರವಾದ ಸಮಾರಂಭದಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. ಇದೊಂದು ಶ್ರದ್ಧಾ ಕೇಂದ್ರ ಮತ್ತು ಆ ಶ್ರದ್ಧಾ ಕೇಂದ್ರದ ಉದ್ಘಾಟನೆಗೆ ಎಲ್ಲರನ್ನ ಕರಿಬೇಕು, ಒಂದು ಸುಂದರವಾದ ವೇದಿಕೆಯನ್ನ ನಿರ್ಮಾಣ ಮಾಡಿ ಪ್ರೀತಿಯನ್ನ ಹಂಚಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಸೌಹಾರ್ದ ಸಮಾರಂಭವನ್ನ ಆಡಳಿತ ಸಮಿತಿಯವರು ಆಯೋಜಿಸಿದ್ದಾರೆ. ನಿಜಕ್ಕೂ ನನಗೆ ಬಹಳ ಸಂತೋಷದ ಕ್ಷಣಗಳಿವೆ. ಇಂತಹ ವೇದಿಕೆ ಬಹಳ ಅಪರೂಪದ ವೇದಿಕೆ ಇಂದಿನ ದಿನಗಳಲ್ಲಿ, ಮತ್ತು ಬಹಳ ಪ್ರಸ್ತುತವಾದಂತಹ ವೇದಿಕೆ. ನಾವು ಬಾಳಿ ಬದುಕುವಂತಹ ಈ ನೆಲ ಭಾರತ ದೇಶ, ಬಹಳ ಹೆಮ್ಮೆಯಿಂದ ನಾವೆಲ್ಲ ಇಲ್ಲಿ ಬದುಕ್ತಾ ಇದ್ದೇವೆ. ಇಂತಹ ಒಂದು ದೇಶವನ್ನ ಪ್ರಪಂಚದ ಯಾವ ಸುಮಾರು 150ಕ್ಕೂ ಮಿತಿ ದೇಶಗಳಿವೆ, ಎಲ್ಲೂ ಸಹ ಇಂತಹ ಒಂದು ಅನನ್ಯತೆಯನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಸುಂದರ ದೇಶ ಇದೆ. ಇದರ ಮಹತ್ವ ಗೊತ್ತಾಗಬೇಕಿದ್ರೆ ವಿದೇಶಗಳಿಗೆ ಹೋಗಬೇಕು. ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳನ್ನು ಮಾತಾಡುವಂತಹ ಜನರಿದ್ದಾರೆ ಅಂತ ಹೇಳಲಿಕ್ಕೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಭಾಷೆಗಳನ್ನು ಮಾತಾಡುವಂತವರು, ಅದೆಷ್ಟೋ ಧರ್ಮಗಳು, ಸಾವಿರಾರು ಜಾತಿ ಉಪಜಾತಿಗಳು, ಅವರಿಗೆ ಅವರದೇ ಆದ ಸಂಸ್ಕೃತಿ, ಆಚಾರ, ವಿಚಾರ, ಇದೆಲ್ಲವನ್ನ ಒಳಗೊಂಡು ಒಂದು ಸುಂದರ ಭಾರತ. ಇದನ್ನು ನೆನಪಿಸುವಾಗಲೇ ಒಂದು ಅದ್ಭುತವಾದ ಕಲ್ಪನೆ ಇದೆ ಈ ದೇಶದ. ನಮ್ಮ ಕೆಲವೊಂದು ಸಂಸ್ಕೃತಿಗಳನ್ನು ನೋಡಿದ್ರೆ ಬಾಕಿಯವರಿಗೆ ಆಶ್ಚರ್ಯ ಆಗ್ಬೋದು. ಇಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಮಾಂಸಾಹಾರವನ್ನು ಮುಟ್ಟದಂತ ಜನರಿದ್ದಾರೆ. ಹುಟ್ಟಿನಿಂದ ಸಾಯುವವರೆಗೂ ಮಾಂಸಾಹಾರವನ್ನು ತಿನ್ನುವರಿದ್ದಾರೆ. ಈ ದೇಶದ ಒಂದು ರಾಜ್ಯದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಮಿಜೋರಾಂ ಇದೆ, ಅಲ್ಲಿ ನಾಯಿಯನ್ನು ತಿನ್ನುವಂತ ಜನರಿದ್ದಾರೆ. ನಮ್ಮ ಕಾಟು ನಾಯಿಗಳಿಗೆಲ್ಲ ವಿಪರೀತ ಬೇಡಿಕೆ ಮಿಜೋರಾಂನಲ್ಲೆಲ್ಲ. ಅಂತ ಒಂದು ಆಹಾರ ಸಂಸ್ಕೃತಿ ಇರುವಂತಹ ಇದು. ಒಂದೇ ಅಂಗಳದ ಒಳಗೆ
ಒಂದು ಕಡೆ ಜಾತ್ರೆ ನೇಮ ಕೋಲ ನಡೀತದೆ, ಇನ್ನೊಂದು ಕಡೆ ಉರುಸು ಇದು ನಡೀತದೆ, ಮತ್ತೊಂದು ಕಡೆ ಬೇರೆ ಬೇರೆ ಸಂಸ್ಕೃತಿ ಎಲ್ಲವೂ ಒಂದು ಊರಲ್ಲಿ ಎಲ್ಲವೂ ನಡೀತಾ ಅನೂಚಾನವಾಗಿ ನಡ್ಕೊಂಡು ಬರುವಂತಹ ಒಂದು ವಿಶಿಷ್ಟ ದೇಶ ಅಂದ್ರೆ ಇದು ಭಾರತ. ಹಾಗಾಗಿ ಈ ಭಾರತದ ಮಣ್ಣಲ್ಲಿ ಹುಟ್ಟಲಿಕ್ಕೆ ನಿಜವಾಗಿಯೂ ನಾವು ಭಾಗ್ಯವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ ಖಂಡಿತವಾಗಿ. ಅಂತ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದು ಒಂದು. ಎರಡನೇದಾಗಿ ಅಂತ ಒಂದು ದೇಶದ ಒಂದು ಪುಟ್ಟ ಹಳ್ಳಿ ಪುಲಾಬೆಯಲ್ಲಿ ಒಂದು ಶ್ರದ್ಧಾ ಕೇಂದ್ರವನ್ನ ಸ್ಥಾಪನೆ ಮಾಡಿಕೊಂಡು ಅದರ ಉದ್ಘಾಟನೆಗೆ ಎಲ್ಲರ ಪ್ರೀತಿಯಿಂದ ಎಲ್ಲ ಸಹೋದರರನ್ನ ಕರೆದು ವೇದಿಕೆಯಲ್ಲಿ ಅವರಿಗೆ ಪ್ರೀತಿಯನ್ನ ಕೊಟ್ಟು ಗೌರವಿಸಿ ಒಂದು ಸುಂದರವಾದ ಸಂದೇಶವನ್ನ, ಬಹಳ ಮಾದರಿಯಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಕ್ಕಾಗಿ ನಾನು ವಿಶೇಷವಾಗಿ ಆಡಳಿತ ಸಮಿತಿಯವರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಒಂದು ಪುಟ್ಟ ಮದ್ರಸ ಇಲ್ಲಿ ಇತ್ತು, ಇದು ಅಂಗರಕರಿಯದ ಅಂಗಸಂಸ್ಥೆ. ಇದು ಇಲ್ಲಿ ಜುಮಾ ನಮಾಜ್ ಇಲ್ಲ ಅಲ್ವಾ ಆಲಿಯಬ್ಬರವರೇ? ಅಲ್ಲಿ ಆ ಮಸೀದಿ ಕಟ್ಟುವಾಗಲೂ ಆಲಿಯಬ್ಬರವರು ಬಹಳ ಇದರ ಹಿಂದೆ ಓಡಾಟ ಮಾಡಿದ್ದಾರೆ. ಈ ಒಂದು ಪುಟ್ಟ ಜೀವ ಇದು ಬಹಳ ಸವೆದಿದೆ, ಇದು ಬಹಳ ಸವೆದಿದೆ. ಆ ಮಸೀದಿಯ ನಿರ್ಮಾಣದಲ್ಲೂ ಈ ಮಸೀದಿಯ ನಿರ್ಮಾಣದಲ್ಲೂ ಆಲಿಯಬ್ಬನವರೊಂದಿಗೆ 10 ಕೈಗಳು ಕೆಲಸ ಮಾಡಿ ಈ ಸುಂದರವಾದ ಬರುವಾಗಲೇ ನನಗೆ ಈ ಊರಿಗೆ ಎಂಟರ್ ಆಗುವಾಗಲೇ ಬಹಳ ಸಂತೋಷವಾಯಿತು. ಎಲ್ಲ ಜಗಮಗಿಸುವ ದೀಪಗಳು, ಆಮೇಲೆ ಬ್ಯಾನರ್ ಅನ್ನು ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ, ವಿಶೇಷವಾಗಿ ವೇದಿಕೆಯಲ್ಲಿ ಇರುವಂತಹ ಒಂದೊಂದು ಫಿಗರ್ಸ್ ಇದೆಲ್ಲ, ವೇದಿಕೆಯಲ್ಲಿ ಇರುವಂತಹ ಒಂದೊಂದು ಫಿಗರ್ ಅನ್ನ ಅವರನ್ನ ನೋಟಿಫೈ ಮಾಡಿಕೊಂಡು ಕರೆದು ಅವರನ್ನು ಕೂತ್ಕೊಳ್ಳಿಸಿ ಅವರಿಗೆ ಸತ್ಕಾರ ಮಾಡಿ ಈ ಮಾಡಿದಂತ ಈ ಅಪೂರ್ವದ ಕಾರ್ಯಕ್ರಮದಲ್ಲಿ ಖಾದರ್ ಇದನ್ನು UT ಖಾದರ್ ಅವರು ಇದು ಉದ್ಘಾಟನೆ ಮಾಡಬೇಕಿತ್ತು. UT ಖಾದರ್ ಇವತ್ತು ದುಬೈಯಲ್ಲಿದ್ದಾರೆ, ನಿನ್ನೆ ಸೌದಿಯಲ್ಲಿದ್ರು, ಇವತ್ತು ದುಬೈಯಲ್ಲಿದ್ದಾರೆ. ಮೊನ್ನೆ ಅವರು ಕರ್ಕೊಂಡು ಬರ್ಲಿಕ್ಕೆ ಹೇಳುವಾಗಲೇ ಆ ದಿನ ನಾನು ಇಲ್ಲ ಅಂತ ಹೇಳಿ ಇವರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ, ಬಹುಶಃ ಅಲ್ಲ ಕೊಟ್ಟಿದ್ದಾರೆ, ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ಮಂಗಳೂರಿನಲ್ಲಿದ್ದೆ, ಆಲಿಯಬ್ಬನವರು ಒಂದು 5-6 ಬಾರಿ ಫೋನ್ ಮಾಡಿದ್ರು. ರಮನಾಥ್ ರೈ ಅವರಿಗೆ ಫೋನ್ ಮಾಡಿದೆ, ನಾನು ಕಡಬದಲ್ಲಿದ್ದೇನೆ, ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಬಂದ ಮೇಲೆ ನನಗೆ ಈ ಉದ್ಘಾಟನೆ ಒಂದು ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಜನ ನಾನೇನು ಖಂಡಿತ ಅಲ್ಲ. ದೊಡ್ಡ ದೊಡ್ಡ ವೇದಿಕೆಯಲ್ಲಿರುವಂತಹ ಬಹಳ ಪ್ರಖಂಡ ಪಂಡಿತರೆಲ್ಲ ಈ ವೇದಿಕೆಯಲ್ಲಿ ಇರುವಾಗ ನನ್ನಂತ ಒಬ್ಬ ಸಣ್ಣ ಜೀವಿಗೆ ಈ ಉದ್ಘಾಟನೆಯ ಭಾಗ್ಯವನ್ನು ಕೊಟ್ಟದ್ದು ನನ್ನ ಪಾಲಿನ ಬಹಳ ದೊಡ್ಡ ಒಂದು ನನ್ನ ಪರಮ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ನನ್ನ ಸ್ನೇಹಿತರೆ, ಇವತ್ತು ಇಂತಹ ಕಾರ್ಯಕ್ರಮಗಳ ಬಹಳ ವಿರಳಾಗಿದೆ ಮತ್ತು ಬಹಳ ಅಗತ್ಯದ ಕಾರ್ಯಕ್ರಮಗಳು ಇದು ಊರಲ್ಲಿ ನಡೀಬೇಕಾದ. ಎಲ್ಲರನ್ನ ಕರೆದು ಪ್ರೀತಿಯನ್ನ ಹಂಚುವಂತಹದ್ದು, ಪರಸ್ಪರ ದ್ವೇಷವನ್ನ ದೂರ ಮಾಡಿ ನಾವು ಒಂದು ಸುಂದರ ಭಾರತವನ್ನ ಕಟ್ಟುವ ಎಂಬ ಸಂದೇಶದೊಂದಿಗೆ ಇದಕ್ಕೆ ಈ ಮಸೀದ್ ಶ್ರದ್ಧಾ ಕೇಂದ್ರದ ಉದ್ಘಾಟನಾ ಸಮಾರಂಭಕ್ಕೆ ಪೂರಕವಾಗಿ ಇದನ್ನು ಆಯೋಜಿಸಿದಂತ ಆಯೋಜಕರಿಗೆ ಮತ್ತೊಮ್ಮೆ ನಾನು ಸಲಾಂ ಹೇಳ್ತಾ ಇದ್ದೇನೆ. ನಾನು ಇದು ಅನೇಕ ಜನ ಭಾಷಣ ಮಾಡುವ ಇದ್ದಾರೆ, ಜೈನಿ ಅಂತ ಮಹಾ ಪ್ರಖಂಡ ಪಂಡಿತರೆಲ್ಲ ಇರುವಾಗ ನಾವೆಲ್ಲ ಅಷ್ಟು ದೊಡ್ಡ ಭಾಷಣಗಾರರೇನಲ್ಲ. ಆದರೆ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತು ನಾವು ದೇವಸ್ಥಾನಗಳಲ್ಲಿ ಅನೇಕ ಬ್ರಹ್ಮ ಕಲಶಗಳಲ್ಲಿ ನೋಡ್ತಾ ಇದ್ದೇವೆ. ಮೊದಲೆಲ್ಲ ನಮ್ಮನ್ನೆಲ್ಲ ಕರೀತಾ ಇದ್ರು, ಈಗ ಕರೆಯುವಂತದ್ದು ಬಹಳ ವಿರಳ ಆಗಿದೆ. ನಮ್ಗೆ ಗೊತ್ತಿದೆ, ಬೇರೆ ಬೇರೆ ಕಾರಣದಿಂದಾಗ ಈಗ ಅಂತ ಸೌಹಾರ್ದ ಸಮಾರಂಭಗಳೆಲ್ಲ ಬಹಳ ವಿರಳವಾಗಿ ನಡೆಯುವಂತದ್ದು, ಬಹಳ ಅಪರೂಪದಲ್ಲಿ ಸೌಹಾರ್ದ ಕಾರ್ಯಕ್ರಮಗಳು. ಅದು ಸಹ ಕೆಲವೊಮ್ಮೆ ಸೌಹಾರ್ದ ಕಾರ್ಯಕ್ರಮಗಳನ್ನು ಕರೆದಾಗ ಬರ್ಲಿಕ್ಕೆ ಬಹಳ ಮೀನಮೇಷ ಎನಿಸುವಂತವರ ನಡುವೆ ಪುಲಾಬೆ ಅಂತ ಒಂದು ಹಳ್ಳಿಯಲ್ಲಿ ಇಂಥವರ ಎಲ್ಲರೂ ಪ್ರೀತಿಯಿಂದ ಬಂದಿದ್ದೀರಲ್ಲ, ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ ಅಂತ ತಿಳಿಸಿ ಒಂದು ಸುಂದರ ಸಮಾಜವನ್ನ ನಿರ್ಮಾಣ ಮಾಡುವ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಮತ್ತು ಈ ದೇಶದಲ್ಲಿ ನಾನು ಈಗಾಗಲೇ ಹೇಳಿದೆ, ನಮ್ಮಲ್ಲಿ ನಮ್ಮ ಆಚಾರ ಸಂಸ್ಕೃತಿಯನ್ನು ನೋಡಿದರೆ ವಿದೇಶದಲ್ಲಿ ಹೋಗಿ ಒಂದು ವೇಳೆ ಸೌದಿ ಅರೇಬಿಯಾದಲ್ಲೋ ಅಥವಾ ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ಅಥವಾ ಆಚಾರ ವಿಚಾರಗಳ ಬಗ್ಗೆ ಹೇಳಿದ್ರೆ ಅವರಿಗೆ ಆಶ್ಚರ್ಯ ಆಗುವುದು. ನೀವೊಮ್ಮೆ ನಾವು ನಮ್ಮ ಕೆಲವು ಧರ್ಮಗಳಲ್ಲಿ ಸತ್ತವರನ್ನ ನಾವು ಹೂಳ್ತೇವೆ, ಮುಸಲ್ಮಾನರಲ್ಲಿ ದಫನ ಮಾಡ್ತಾರೆ, ಹಿಂದೂ ಬಾಂಧವರಲ್ಲಿ ಸುಡುತ್ತಾರೆ, ದಹನ ಮಾಡ್ತಾರೆ.
ಒಂದು ವೇಳೆ ಸೌದಿ ಅರೇಬಿಯಾದಲ್ಲಿ ಹೋಗಿ ಒಂದು ವೇಳೆ ಈ ದೇಶದಲ್ಲಿ ಹೀಗೆ ದಹನ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆಶ್ಚರ್ಯ ಆಗ್ಬೋದು, ಅವರಿಗೆ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಸಂಸ್ಕೃತಿ ಹೇಗಾಗಿದೆ ಅಂತ ಹೇಳಿದ್ರೆ ನಾವು ಇದೆಲ್ಲ ಒಂದು ವಿಶೇಷ ಘಟನೆಗಳಲ್ಲ ನಮ್ಮ ಬದುಕಿನಲ್ಲಿ ಅಂತ ಹೇಳುವಂತ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಒಂದು ನಾವು ಚಿಕ್ಕದಿರುವಾಗ ನಾವು ಶಾಲೆಗೆ ಹೋಗ್ತಾ ಇರುವಾಗಲೆಲ್ಲ ಯಾವ ಧರ್ಮದವ ಯಾವ ಜಾತಿಯವ ಎಂಬ ಭಾವನೆಗಳೇ ಇರಲಿ, ಅತ್ಯಂತ ಸುಂದರವಾಗಿ ದಿನಗಳನ್ನು ಕಳೆಯುವಂತಹ ದಿನಗಳೆಲ್ಲ ಈಗ ಕೇವಲ ನೆನಪುಗಳಾಗಿ ಉಳಿಯುತ್ತದೆ. ಶಾಲಾ ಮಟ್ಟದಲ್ಲಿ ಸೌಹಾರ್ದದ ಕಾರ್ಯಕ್ರಮಗಳನ್ನು ಬಹಳ ವಿಶೇಷವಾಗಿ ಸಂವಿಧಾನದ ತತ್ವದ ಆಶಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ಸಂವಿಧಾನದ ಬಗ್ಗೆ, ಈ ದೇಶದ ಸಂವಿಧಾನದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಈ ಸಂವಿಧಾನವನ್ನ, ಈ ದೇಶಕ್ಕೆ ಕೊಟ್ಟ ಸಂವಿಧಾನದ ಮೂಲಕವಾಗಿ ನಾವೆಲ್ಲ ಈ ಪ್ರೀತಿಯಿಂದ ಇಂತಹ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಂವಿಧಾನದ ಆಶಯಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸುವಂತ ವಿಶೇಷ ಪ್ರಯತ್ನಗಳಾಗಬೇಕು. ಮತ್ತು ತಂದೆ ತಾಯಿಯವರು ಮಕ್ಕಳಿಗೆ ವಿಶೇಷವಾಗಿ ಸೌಹಾರ್ದದ ಪ್ರೀತಿಯನ್ನ ಹಂಚುವಂತಹ ಸಹಬಾಳ್ವೆಯನ್ನ ಕೊಡುವಂತಹ ತತ್ವಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಮಕ್ಕಳಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಚಿಂತಕರಾದ ಅರವಿಂದ ಚೊಕ್ಕಾಡಿ ಅವರಿದ್ದಾರೆ, ಒಳ್ಳೊಳ್ಳೆ ಮಾತುಗಾರರಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಿದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಕೊಟ್ಟದಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕ ವಂದಿಸ್ತಾ ಇದ್ದೇನೆ. ಮತ್ತು ಅನೇಕ ಜನ ಭಾಷಣಗಾರರಿದ್ದಾರೆ, ಎಲ್ರಿಗೂ ಒಂದೆರಡು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಮ್ಮ ಆಶೆ ಇದೆ. ಖಂಡಿತ ಎಲ್ಲರೂ ಮಾತಾಡಬೇಕು. ನಾನು ಈ ಒಂದು ಸೌಹಾರ್ದ ಸಮಾರಂಭವನ್ನ ಪವಿತ್ರ ಕುರಾನ್ನ ಇನ್ನ ಫತಹನಾ ಲಕ ಫತಿಹಂ ಮುಬೀನ ಎಂಬ ಪವಿತ್ರ ಕುರಾನ್ನ ಒಂದು ಸೂಕ್ತದೊಂದಿಗೆ ಉದ್ಘಾಟನೆ ಮಾಡಿ ಘೋಷಿಸಿದ, ಎಲ್ಲರಿಗೊಂದೇ ಭೂತಲ ಒಂದೇ, ಎಲ್ಲರಿಗೂ ಭಗವಂತನು ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆ ಬಗೆಯಾದರೂ ದೇಹದ ಬಣ್ಣ, ಎಲ್ಲರ ನಗೆಯೂ ಒಂದೇ ಅಣ್ಣ, ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು, ಒಂದೇ ಮನೆಯೊಳ ಎಲ್ಲರೂ ಇದ್ದು ಎಂಬ ಮಾತುಗಳೊಂದಿಗೆ ಈ ಸೌಹಾರ್ದ ಸಮಾರಂಭವನ್ನ ಉದ್ಘಾಟನೆ ಮಾಡಿದ ಘೋಷಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.